ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶ್ರೀಲವ್ ಸರ್ಕಲ್. ದಾವಣಗೆರೆ ಎಂದ ಕೂಡಲೇ ಎಲ್ರಿಗೂ ತಟ್ಟನೆ ನೆನಪಾಗೋದು ಬೆಣ್ಣೆ ದೋಸೆ ಹಾಗೂ ಜವಳಿ ಉದ್ಯಮ. ಶಿಕ್ಷಣ, ಉದ್ಯೋಗ ಕ್ಷೇತ್ರದಲ್ಲಿ ಹೆಚ್ಚು ಅಭಿವೃದ್ಧಿ ಕಂಡಿರೋ ದಾವಣಗೆರೆ ಪ್ರವಾಸೋದ್ಯಮಕ್ಕೂ ತುಂಬ ಫೇಮಸ್. ಅದರಲ್ಲೂ ಪುರಾತನ ಹೊಯ್ಸಳ ಕಾಲದ ದೇಗುಲಗಳಿಗೆ ಪ್ರಖ್ಯಾತಿ ಪಡೆದಿದೆ. ಶಿವ ಹಾಗೂ ಮಹಾವಿಷ್ಣುವಿನ ದೇವಸ್ಥಾನಗಳನ್ನು ಹಲವು ಕಂಡಿದ್ದೇವೆ. ಆದರೆ ಇಲ್ಲೊಂದು ಊರಲ್ಲಿ ಶಿವ, ವಿಷ್ಣು ಜೊತೆಯಾಗಿ ದರ್ಶನ ನೀಡುವುದೇ ತುಂಬ ವಿಶೇಷ. ಹರಿಹರ ಇರೋ ಈ ದೇವಸ್ಥಾನದ ಊರ ಹೆಸರೇ ಹರಿಹರ. ಇಲ್ಲಿರೋ ದೇವರ ವಿಶೇಷತೆ ಏನು, ಹರಿಹರ ಇಲ್ಲಿ ನೆಲೆಸಿದ್ದು ಹೇಗೆ ಎಂದು ಈ ವಿಡಿಯೋದಲ್ಲಿ ತಿಳಿಯೋಣ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ವಿಡಿಯೋ ನೋಡೋಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ಡಿವೋಷನಲ್ ವಿಡಿಯೋಸ್ಗೆ ತಪ್ಪದೆ ಬೆಲ್ ಬಟನ್ ಪ್ರೆಸ್ ಮಾಡಿ. ಸಾವಿರಾರು ವರ್ಷಗಳ ಐತಿಹ್ಯ ಹೊಂದಿರೋ ಪುರಾತನ ದೇಗುಲ ಹರಿಹರ ದೇವಸ್ಥಾನ. ದಾವಣಗೆರೆಯ ಹರಿಹರದಲ್ಲಿರುವ ಈ ದೇವಸ್ಥಾನದಲ್ಲಿ ಹರಿ ಹಾಗೂ ಹರ ಇಬ್ಬರು ಒಂದಾಗಿ ದರ್ಶನ ನೀಡುತ್ತಾರೆ. ಹರಿ ಎಂದರೆ ವಿಷ್ಣು, ಹರ ಎಂದರೆ ಶಿವ ಎಂದು ಎಲ್ಲರಿಗೂ ಗೊತ್ತು. ಇಲ್ಲಿರುವ ದೇವಸ್ಥಾನದಲ್ಲಿ ಹರಿ ಹಾಗೂ ಹರ ಬೇರೆ ಬೇರೆ ವಿಗ್ರಹವಾಗಿಲ್ಲ, ಒಂದೇ ವಿಗ್ರಹದಲ್ಲಿ ಇರೋದೇ ವಿಶೇಷ. ಐತಿಹಾಸಿಕ ಚಾರಿತ್ರ್ಯ ಸಾರುವ ಹರಿಹರೇಶ್ವರ ದೇವಾಲಯದಲ್ಲಿರುವ ಹರಿಹರನ ವಿಗ್ರಹ ಸುಮಾರು 7 ಅಡಿ ಎತ್ತರವಿದೆ. ಗುಹಾಸುರನೆಂಬ ರಾಕ್ಷಸನನ್ನು ಸಂಹಾರ ಮಾಡಲು ವಿಷ್ಣು ಹಾಗೂ ಶಿವ ಇಬ್ಬರು ಒಂದೇ ರೂಪದಲ್ಲಿ ಬರುತ್ತಾರೆ ಎಂದು ಸ್ಥಳ ಪುರಾಣ ತಿಳಿಸುತ್ತದೆ. ಹರಿಹರ ವಿಗ್ರಹದಲ್ಲಿ ಎಡಭಾಗಕ್ಕೆ ಶಂಖ ಚಕ್ರ ಕಂಡರೆ ಬಲಭಾಗದಲ್ಲಿ ಜಪಮಾಲೆ ತ್ರಿಶೂಲವನ್ನು ಕಾಣಬಹುದು. ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿ ಪಡೆದಿರುವ ಹರಿಹರ ಕ್ಷೇತ್ರದಲ್ಲಿ ಯೋಗಿಗಳು, ಋಷಿಮುನಿಗಳು ತಪಸ್ಸು ಮಾಡಿದ ಪುಣ್ಯಕ್ಷೇತ್ರವಾಗಿದೆ. ಇದೇ ಕ್ಷೇತ್ರದಲ್ಲಿ ಉದ್ಭವ ಗಣಪನೂ ಇದ್ದಾನೆ. ಗಣಪನ ವಿಗ್ರಹ ವರ್ಷದಿಂದ ವರ್ಷಕ್ಕೆ ಬೆಳೆಯುತ್ತಿದೆ ಎಂಬುದು ಮಾತಿದೆ. ಮಹಾವಿಷ್ಣು ಹಾಗೂ ಪರಮೇಶ್ವರ ಇಲ್ಲಿ ಹರಿಹರ ಆಗಿ ನೆಲೆಸಲು ಕಾರಣ ಏನು ಎಂದು ದಂತಕಥೆಗಳಲ್ಲಿ ತಿಳಿಯಬಹುದು. ಈ ಪ್ರಾಂತ್ಯದಲ್ಲಿ ಗುಹಾಸುರ ಎಂಬ ರಾಕ್ಷಸನು ವಾಸಿಸುತ್ತಿದ್ದನು. ಇವನಿಂದ ಋಷಿಮುನಿಗಳಿಗೆ ತಪಸ್ಸು ಮಾಡುವವರಿಗೆ ತೊಂದರೆಯಾಗುತ್ತಿತ್ತು. ಗುಹನು ತನ್ನ ತಪಸ್ಸಿನಿಂದ ಬ್ರಹ್ಮನನ್ನು ಮೆಚ್ಚಿಸಿ ವಿಷ್ಣು ಹಾಗೂ ಶಿವ ತನ್ನನ್ನು ಸಂಹಾರ ಮಾಡಬಾರದು ಎಂಬ ವರ ಪಡೆಯುತ್ತಾನೆ. ಈ ವರದಿಂದಲೇ ಎಲ್ಲರಿಗೂ ಹಿಂಸೆ ಕೊಡುತ್ತಿದ್ದ ಗುಹಾಸುರ ಒಬ್ಬಂಟಿಯಾಗಿ ಬಂದರೆ ಸಂಹಾರ ಮಾಡಲು ಆಗದ ಕಾರಣ ಹರಿ ಹಾಗೂ ಹರ ಇಬ್ಬರು ತುಂಗಭದ್ರಾ ಮತ್ತು ಹರಿದ್ರಾ ನದಿಗಳ ಸಂಗಮದಲ್ಲಿ ಇಬ್ಬರು ಸಮ್ಮಿಲನರಾಗಿ ಹರಿಹರರಾಗುತ್ತಾರೆ. ಹರಿಹರವನ್ನು ಗುಹಾರಣ್ಯ ಕ್ಷೇತ್ರ ಎಂದು ಕರೆಯಲಾಗುತ್ತೆ. ಹರಿಹರನಾಗಿ ಬಂದ ದೇವರು ಗುಹಾಸುರನನ್ನು ಸಂಹಾರ ಮಾಡುತ್ತಾರೆ. ಇನ್ನು ಹರಿಹರೇಶ್ವರ ಇರೋ ದೇವಸ್ಥಾನವು 1224ರಲ್ಲಿ ನಿರ್ಮಾಣವಾಗಿದ್ದು, ಇಲ್ಲಿನ ವಾಸ್ತುಶಿಲ್ಪ, ಕಲಾತ್ಮಕ ಅಲಂಕಾರಗಳು ನಮ್ಮನ್ನು ನಿಬ್ಬೆರಗಾಗಿಸುತ್ತದೆ. ದೇವಾಲಯವನ್ನು ಮಡಕೆಕಲ್ಲು ಅಂದರೆ ಸೋಪ್ ಸ್ಟೋನ್ನಲ್ಲಿ ನಿರ್ಮಾಣ ಮಾಡಲಾಗಿದೆ. ಇನ್ನು ದೇವಾಲಯದ ಆವರಣದಲ್ಲಿ ಹಳೆಗನ್ನಡ ಶಾಸನಗಳು ಹಾಗೂ ವೀರಗಲ್ಲುಗಳನ್ನು ನೋಡಬಹುದು. ಇದೇ ದೇವಾಲಯ ಆವರಣದಲ್ಲಿ ಪಾರ್ವತಿ ದೇವಿಯ ಆಲಯವನ್ನು ನೋಡಬಹುದು. ಇಲ್ಲಿರುವ ದೀಪಸ್ತಂಭಗಳು ಅತ್ಯಂತ ಸುಂದರವಾಗಿದ್ದು, ವಿಶೇಷ ದಿನಗಳಲ್ಲಿ ಇಲ್ಲಿ ದೀಪಗಳನ್ನು ಬೆಳಗಿಸಲಾಗುತ್ತದೆ. ಪ್ರತಿಯೊಬ್ಬರೂ ಈ ಐತಿಹಾಸಿಕ ಹಾಗೂ ಪ್ರಾಚೀನ ದೇವಾಲಯವನ್ನು ದರ್ಶಿಸಲೇಬೇಕು. ನೀವು ದಾವಣಗೆರೆ ಪ್ರವಾಸ ಹೋದಾಗ ಹರಿಹರಕ್ಕೆ ತಪ್ಪದೇ ಭೇಟಿ ನೀಡಿ.